ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಂತ ವಿಡಿಯೋ ಮಾಡ್ತಾ ಇದೀನಿ. ಆಲ್ಮೋಸ್ಟ್ ಆಲ್ ಎಲ್ಲರೂ PDF ಡಾಕ್ಯುಮೆಂಟ್ ನ ಯೂಸ್ ಮಾಡಿರ್ತೀರಾ. ಆ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಇವತ್ತಿಂದು. ನೀವು PDF ನ ವರ್ಡಿ ಕನ್ವರ್ಟ್ ಮಾಡಬಹುದು ಅಥವಾ PDF ಅಲ್ಲೇ ರಾಂಗ್ ಇರುತ್ತೆ ಅದನ್ನ ಕೂಡ ಈಸಿಯಾಗಿ ಎಡಿಟ್ ಮಾಡಬಹುದು. ಏನು ದುಡ್ಡಿಲ್ಲ, ಫುಲ್ ಫ್ರೀ. ಮತ್ತೆ ಎಷ್ಟೊಂದು PDF ಫೈಲ್ ಇರುತ್ತೆ ಅದನ್ನ ಸಿಂಗಲ್ PDF ಫೈಲ್ ಆಗಿ ಮರ್ಜ್ ಮಾಡ್ಕೋಬಹುದು. ಈ ತರ ವೆರೈಟೀಸ್ ಆಫ್ ಆಪ್ಷನ್ ಒಂದೇ ಅಪ್ಲಿಕೇಶನ್ ಇದೆ. ಅದ್ ಯಾವ ಅಪ್ಲಿಕೇಶನ್ ಅಂತ ಎಲ್ಲ ತಿಳ್ಕೊಬೇಕು ಅಂದ್ರೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರಾ, ನಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಡೈಲಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟೆಕ್ ಟಿಪ್ಸ್ ಎಲ್ಲ ಬರ್ತಾ ಇರುತ್ತೆ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ನೀವು ಗೂಗಲ್ ಕ್ರೋಮ್ ಹೋಗ್ತಿದಂಗೆ ಇಲ್ಲಿ JO PDF ಅಂತ ಸರ್ಚ್ ಮಾಡ್ತಿದಂಗೆ ನಿಮ್ಗೆ ನೋಡಿ ಫಸ್ಟ್ ಲಿಂಕ್ ಇದೆ. JO PDF ಫ್ರೀ ಅಂಡ್ ಫಾಸ್ಟ್ PDF ಎಡಿಟರ್ ವಿಂಡೋಸ್, ಮ್ಯಾಕ್ ಅಂಡ್ ಲೈನಕ್ಸ್. ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಡೌನ್ಲೋಡ್ JO PDF ಫ್ರೀ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ವೇಟ್ ಮಾಡಿ, ನೋಡಿ ಡೌನ್ಲೋಡ್ ಆಯ್ತು. ಅದ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ಮೇಲೆ ಇನ್ಸ್ಟಾಲೇಷನ್ ಗೆ ಕೇಳುತ್ತೆ, ಎಸ್ ಅಂತ ಕೊಟ್ಮೇಲೆ ನೋಡಿ ಇನ್ಸ್ಟಾಲ್ ನಾವು ಅಂತ ಕೇಳ್ತಿದೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾ ಅಂತ. ಇನ್ಸ್ಟಾಲ್ ನಾವು ಮೇಲೆ ಕ್ಲಿಕ್ ಮಾಡಿ, ನೋಡಿ ಇನ್ಸ್ಟಾಲ್ ಆಗ ಸ್ಟಾರ್ಟ್ ಆಯ್ತು. 34%, 45% ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನಿಮ್ಗೆ ಏನು ಅಡ್ವಾಂಟೇಜ್ ಅಂದ್ರೆ ನೀವು ಯೂಸ್ ಮಾಡೋದ್ರಿಂದ, ಈ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಿಮ್ಗೆ ಒಂದೇ ಅಪ್ಲಿಕೇಶನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ತರಾನು ಯೂಸ್ ಆಗುತ್ತೆ. ಒಂದು PDF ಅಂತೀನಿ, PDF ಇಂದ ವರ್ಡಿ ಕನ್ವರ್ಟ್ ಮಾಡಬಹುದು, ಎಕ್ಸೆಲ್ ಕನ್ವರ್ಟ್ ಮಾಡಬಹುದು, ಮತ್ತೆ ಇಮೇಜ್ ಕನ್ವರ್ಟ್ ಮಾಡಬಹುದು. ಇಲ್ಲ ಅಂದ್ರೆ PDF ನೇ ನೀವು ಎಡಿಟ್ ಕೂಡ ಮಾಡಬಹುದು. ಈ ತರ ವೆರೈಟಿ ಆಪ್ಷನ್ ಇದೆ. ಮತ್ತೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದಾಗ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ ಇದ್ರಲ್ಲಿ, ಅದನ್ನ ಕೂಡ ಈಸಿಯಾಗಿ ರಿಮೂವ್ ಮಾಡಬಹುದು. ವಿತೌಟ್ ಪಾಸ್ವರ್ಡ್ ಇದೆಲ್ಲ ಇದನ್ನ ಕೂಡ ಈಸಿಯಾಗಿ ರಿಮೂವ್ ಮಾಡಬಹುದು. ಈ ತರ ವೆರೈಟಿ ಆಪ್ಷನ್ ಇದೆ. ಓಕೆನಾ? ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಆಗ್ತಾ ಇದೆ, 90% ಆಗಿದೆ. ನೋಡಿ ಈಗ ಇನ್ಸ್ಟಾಲ್ ಆಯ್ತು. ಸ್ಟಾರ್ಟ್ ನಾವು ಅಂತ ಕೇಳ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. JO PDF ಓಪನ್ ಮಾಡ್ತಿದಂಗೆ ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ ಇದೆ. ಎಡಿಟ್ PDF, ಬ್ಯಾಚ್ ಪ್ರೊಸೆಸ್, ಕಂಪ್ರೆಸ್ PDF, ಕ್ರಿಯೇಟ್ PDF, ಪ್ರಿಂಟ್ PDF, ಆರ್ಗನೈಸ್ PDF, ಎನ್ಕ್ರಿಪ್ಟ್ PDF, ಫಿಲ್ ಫಾರ್ಮ್. ಎಡಿಟ್ PDF ಅಲ್ಲಿ ನೀವೇನೇನ್ ಎಡಿಟ್ ಮಾಡಬಹುದು ಗೊತ್ತಾ? PDF ಫೈಲ್ ಅಲ್ಲಿ ಟೆಕ್ಸ್ಟ್ ಎಡಿಟ್ ಮಾಡಬಹುದು, ಇಲ್ಲ ರಿಮೂವ್ ಮಾಡಬಹುದು, ಇಲ್ಲ ಆಡ್ ಮಾಡಬಹುದು. ಅದಾದ್ಮೇಲೆ ನೀವೇನಾದ್ರೂ ಇಮೇಜ್ ಆಡ್ ಮಾಡ್ಬೇಕಾ PDF ಫೈಲ್ಗೆ, ಅದನ್ನ ಕೂಡ ಆಡ್ ಮಾಡಬಹುದು. ಲಿಂಕ್ ಆಡ್ ಮಾಡ್ಬೇಕಾ, ಅದನ್ನು ಕೂಡ ಆಡ್ ಮಾಡಬಹುದು. ಈ ತರ ಎಲ್ಲ ಆಪ್ಷನ್ ಇರುತ್ತೆ. ಮತ್ತೆ ಬ್ಯಾಚ್ ಪ್ರೊಸೆಸ್, ಬ್ಯಾಚ್ ಕನ್ವರ್ಟ್, ಕಂಪ್ರೆಸ್ ಅಂದ್ರೆ ಇಮೇಜ್ PDF ಫೈಲ್ ಸೈಜ್ ಜಾಸ್ತಿ ಇರುತ್ತಲ್ಲ, ಕಂಪ್ರೆಸ್ ಮಾಡಿ ಕಮ್ಮಿ ಸೈಜ್ ಮಾಡಬಹುದು. ಮತ್ತೆ ಈಗ 5-6 PDF ಫೈಲ್ ಇರುತ್ತೆ, ಮರ್ಜ್ ಮಾಡಿ ಒಂದೇ PDF ಫೈಲ್ ನ ಮಾಡಬಹುದು. ಆಮೇಲೆ PDF ನ ಸ್ಪ್ಲಿಟ್ ಮಾಡಬಹುದು. ಈ ತರ ಆಪ್ಷನ್ ಇದೆ. ಮತ್ತೆ ಕಂಪ್ರೆಸ್ PDF ಅಲ್ಲಿ ಅದೇ ಆಗ್ಲೇ ಹೇಳದ್ನಲ್ಲ, ಇದ್ರಲ್ಲಿ ಹೇಳ್ದಂಗೆನೆ PDF ಫೈಲ್ ಸೈಜ್ ಕಡಿಮೆ ಮಾಡಬಹುದು. ಮತ್ತೆ ಕ್ವಾಲಿಟಿ ಲಾಸ್ ಆಗೋದಿಲ್ಲ, ಅದೇ ಕ್ವಾಲಿಟಿಲೇ ಕಂಪ್ರೆಸ್ ಮಾಡಬಹುದು. ಅಂದ್ರೆ ಸೈಜ್ ನ ಕಮ್ಮಿ ಮಾಡಬಹುದು, ಕ್ವಾಲಿಟಿ ಚೆನ್ನಾಗಿ ಇಟ್ಕೊಂಡೆ. ಮತ್ತೆ ನೀವು ಡೈರೆಕ್ಟ್ ಆಗಿ PDF ನೇ ಕ್ರಿಯೇಟ್ ಮಾಡಬಹುದು. ಒಂದ್ ಬ್ಲಾಂಕ್ ಪೇಜ್ ಅಲ್ಲಿ ನೀವು ವರ್ಡ್ ಹೋಗ್ದಲ್ಲೇ ಡೈರೆಕ್ಟ್ PDF ಅಲ್ಲೇ ಕ್ರಿಯೇಟ್ ಮಾಡಬಹುದು. ಆಮೇಲೆ ಪ್ರಿಂಟ್ PDF ಅಂದ್ರೆ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ಪ್ರಿಂಟ್ ತಕೊಬೇಕು ಅಂದ್ರೆ ಡೈರೆಕ್ಟ್ ಪ್ರಿಂಟಿಗೆ ಹೆಂಗ್ ರೆಡಿ ಮಾಡ್ಕೊಬೇಕು ಆ ತರ ಡೈರೆಕ್ಟ್ ಆಗಿ ಇದ್ರಲ್ಲೇ ಒಂದೇ ಇದ್ರಲ್ಲಿ ರೆಡಿ ಮಾಡ್ಕೊಬಹುದು. ಮತ್ತೆ ಆರ್ಗನೈಸ್ PDF ಅಂದ್ರೆ ನೋಡಿ, ಸಿಂಪ್ಲಿ ಸಾರ್ಟ್, ಆಡ್, ಡಿಲೀಟ್ PDF ಪೇಜಸ್ ಅಂಡ್ ಎಕ್ಸೆಟ್ರಾ ಅಂತಿದೆ. ಅಂದ್ರೆ ನಿಮ್ಗೆ ಆರ್ಡರ್ ವೈಸ್ ಈಗ ಎಲ್ಲ ಮಿಕ್ಸ್ ಅಪ್ ಆಗ್ಬಿಟ್ಟಿರುತ್ತೆ PDF ಫೈಲ್, ಅದನ್ನ ಆರ್ಡರ್ ವೈಸ್ ಆದ್ರೂ ಸೆಟ್ ಮಾಡಬಹುದು. ಮತ್ತೆ ನಿಮ್ಗೆ 10 ಪೇಜ್ ಅಲ್ಲಿ 2-3 ಪೇಜ್ PDF ಬೇಡ ಅಂತ ನಿಮ್ಗೆ ಅನ್ಸಿರುತ್ತೆ, ಅದನ್ನ PDF ಫೈಲ್ ಅಲ್ಲಿ ಆ ಪೇಜ್ ಕೂಡ ಡಿಲೀಟ್ ಮಾಡಬಹುದು. ಈ ತರ ಆಪ್ಷನ್. ಸಿಕ್ಸ್ತ್ ಆಪ್ಷನ್ ಎನ್ಕ್ರಿಪ್ಟ್ PDF ಅಂತಿದೆ. ಆ ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಅಂದ್ರೆ, ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಇದರಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಟ್ ರಿಮೂವ್ ಮಾಡಬಹುದು, ಏನು ಪಾಸ್ವರ್ಡ್ ಹೊಡೆಯುವ ಅವಶ್ಯಕತೆನೇ ಇಲ್ಲ. ಫಿಲ್ ಅಂಡ್ ಸೈನ್ PDF ಫಾರ್ಮ್ ಕ್ವಿಕ್ಲಿ ಅಂಡ್ ಸೆಕ್ಯೂರ್ಲಿ. ಅದೇ ನೀವು ಸೈನ್ ಏನಾದ್ರು ಮಾಡಿದ್ರೆ ಇದರಲ್ಲಿ ಫಾರ್ಮ್ ಗೆ ಡೈರೆಕ್ಟ್ ಸೈನ್ ನ ತಗೊಂಡೋಗಿ ಕೂರಿಸಬಹುದು. ಇಷ್ಟೆಲ್ಲ ಈಸಿ ವೇ ಇದೆ. ನಾನ್ ಜಸ್ಟ್ ನಿಮ್ಗೆ ಸುಮ್ನೆ ಒಂದು ಡೆಮೋ ಕೊಡ್ತೀನಿ. ಇದನ್ನ ಸಿಂಗಲ್ ಆಗಿ ಒಂದೊಂದು ವಿಡಿಯೋ ಹಾಕ್ತೀನಿ, ಹೆಂಗ್ ಮಾಡೋದು ಒಂದೊಂದು ಆಪ್ಷನ್ ಕೂಡ ಅಂತ. ಈಗ ಫಾರ್ ಎಕ್ಸಾಂಪಲ್ ಎಡಿಟ್ PDF ಹೋಗ್ತೀನಿ. ಯಾವ್ದಾನ ಒಂದು PDF ಡಾಕ್ಯುಮೆಂಟ್ ನ ಎತ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಾನೀಗ ಈ PDF ಫೈಲ್ ನ ಎತ್ಕೊಂತೀನಿ. ಜಸ್ಟ್ ಇದು ನಾನು ಫುಲ್ ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಆಪ್ಷನ್ಗೂ ಕರೆಕ್ಟ್ ಆಗಿ ಅದ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಅಂತಿದೆ. ಇಲ್ಲಿ ಏನ್ ಮಾಡ್ತೀನಿ ನಾನು, ಇಲ್ಲೊಂದು ಐಫೋನ್ ಹಾಕ್ಬಿಟ್ಟು ಈಗ ಇಯರ್ ಏನು 2026 ಅಂತ ಕೊಡ್ತೀನಿ. ಹಿಂಗ್ ಕೊಟ್ಬಿಟ್ಟು ಇಲ್ಲಿ ಹೋಗಿ ಸೇವ್ ಮಾಡಿದ್ವಿ ಅಂದ್ರೆ PDF ಫೈಲ್ ಡೈರೆಕ್ಟ್ ಸೇವ್ ಆಗ್ಬಿಡುತ್ತೆ. ನೀವೇನು ವರ್ಡ್ ಕನ್ವರ್ಟ್ ಮಾಡಿ ಮತ್ತೆ ಅದನ್ನ ಎಡಿಟ್ ಮಾಡಿ ಮತ್ತೆ PDF ಆಗ ಅವಶ್ಯಕತೆನೇ ಇರಲ್ಲ. ಈಸಿಯಾಗಿ ಡೈರೆಕ್ಟ್ PDF ಫೈಲ್ ನ ಎಡಿಟ್ ಮಾಡ್ಕೊಂಡು ಹಂಗೆ ಸೇವ್ ಮಾಡ್ಕೊಬಹುದು.
ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಮೇಜ್ ಇಷ್ಟು ದೊಡ್ಡದಿದೆ, ನಂಗೆ ಇಷ್ಟು ದೊಡ್ಡದು ಬೇಡ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಡ್ರ್ಯಾಗ್ ಮಾಡಿದ್ರೆ ಇಷ್ಟು ಸಣ್ಣ ಬೇಕಾಗುತ್ತೆ, ಇಷ್ಟು ದೊಡ್ಡ ಬೇಕಾಗುತ್ತೆ, ಇನ್ನೂ ದೊಡ್ಡ ಬೇಕಾ ದೊಡ್ಡ ಆಗುತ್ತೆ. ನೋಡಿ ಇಷ್ಟೇ, ಡ್ರ್ಯಾಗ್ ಅಂಡ್ ಡ್ರಾಪ್ ಅಷ್ಟೇ. ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಮಾಡ್ಕೊಳ್ಳಿ, ಕೂರ್ಸ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟೊಂದು ಆಪ್ಷನ್ ಇದೆ. ನಿಮ್ಗೆ ಈ ಆಪ್ಷನ್ ಯಾವ್ದಾದ್ ಬೇಕು, ಏನಕ್ಕೆ ಯೂಸ್ ಆಗುತ್ತೆ ಅದೆಲ್ಲ ನೀವು ನೋಡ್ಕೊಂಡು ಚೇಂಜಸ್ ಮಾಡ್ಬೋದು ಇಮೇಜ್ಗೆ. ನಾನು ಜಸ್ಟ್ ಇದು ಡೆಮೋ ಕೊಡ್ತೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಆಪ್ಷನ್ ತಗೊಂಡು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ PDF ಡಾಕ್ಯುಮೆಂಟ್ ಯೂಸ್ ಮಾಡ್ತಾ ಇರ್ತೀರಾ, ಏನಾದ್ರೂ ಸಣ್ಣ ಪುಟ್ಟ ತಪ್ಪಿದ್ದೇ ಇರುತ್ತೆ. ಸರಿ ಮಾಡ್ಕೊಳೋದಕ್ಕೆ ಈ ಅಪ್ಲಿಕೇಶನ್ ಬೆಸ್ಟ್. ಒಂದೇ ಅಪ್ಲಿಕೇಶನ್ ಎಲ್ಲ ಸಿಗುತ್ತೆ ನಿಮ್ಗೆ. ಓಕೆನಾ, ಈ ತರ ಆಪ್ಷನ್ ಇದೆ. ಆಮೇಲೆ ನೋಡಿ, ವಾಟರ್ ಮಾರ್ಕ್ ಇದೆ, ಲಿಂಕ್ ಇದೆ, ಆಡ್ ಇಮೇಜ್ ಇದೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಆಡ್ ಟೆಕ್ಸ್ಟ್ ಈ ಪೇಜ್ ಅಲ್ಲಿ ಅನ್ಕೊಳ್ರಿ. ಈಗ ಆಡ್ ಟೆಕ್ಸ್ಟ್ ಕೊಟ್ರೆ, ಆಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಈಗ ಎಕ್ಸಿಟ್ ಮೋಡಿಗೆ ಬಂದು ಆಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ತಗೊಂತಿಲ್ಲ. ಸ್ಪೇಸ್ ಇದ್ದಿದ್ರೆ ತೋರಿಸ್ತಿದ್ದೆ. ನೋಡಿ ಇಲ್ಲಿದೆ. ಈಗ ಆಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಯ್ತು. ನೋಡಿ ಇಲ್ಲೆಲ್ಲನ ಟೆಕ್ಸ್ಟ್ ಬೇಕಾದ್ರೆ ಹಾಕ್ಬೋದು. ಓಕೆನಾ, ಎತ್ಕೊಂಬಂದು ನೀಟಾಗಿ ಎಲ್ಲಿಗೆ ಬೇಕೋ ಅಲ್ಲಿ ಕೊಂಡಿಸ್ಕೊಳ್ಳಿ. ಇದು ಆಡ್ ಟೆಕ್ಸ್ಟ್ ಮಾಡ್ಬೋದು ಇಲ್ಲಿ ಎಡಿಟ್ PDF ಅಲ್ಲಿ. ನೀವೇ ಓನ್ ಆಗಿ ಒಂದು ಟೆಕ್ಸ್ಟ್ ನ ಆಡ್ ಮಾಡ್ಬೋದು, ಇಲ್ಲ ಅಂದ್ರೂ ನೀವೇ ಆಡ್ ಮಾಡ್ಬೋದು. ಇರೋದ್ನ ಡೆಲೀಟ್ ಮಾಡಿ ಎಡಿಟ್ ಮಾಡ್ಬೋದು. ಎಲ್ಲ ಆಪ್ಷನ್ ಇದೆ ನಿಮ್ಮ ಹತ್ರ. ಓಕೆನಾ, ಡೆಲೀಟ್ ಕೊಡಿ, ಮತ್ತೆ ಕ್ಲಿಕ್ ಮಾಡಿ ಡೆಲೀಟ್ ಕೊಡಿ. ಓಕೆನಾ, ನೋಡಿ ಈಗ ಆಡ್ ಇಮೇಜ್ ಅಂತ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲೊಂದು ಡ್ರ್ಯಾಗ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಸುಮ್ನೆ ಹಾಕ್ತಾ ಇದೀನಿ, ನಿಮಗೆ ಏನ್ ಬೇಕೋ ಅದನ್ನ ಹಾಕೊಳ್ಳಿ. ಈಗ ನೋಡಿ ಆ ಇಮೇಜ್ ಆಡ್ ಮಾಡಿದ್ರೆ ಇಲ್ಲಿ ಬಂದು ಕೂತ್ಕೊಂತ. ಆಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀರಾ, ಒಂದು ಡ್ರ್ಯಾಗ್ ಮಾಡಿ ಸ್ಕ್ವೇರ್ ಹಾಕೊಂತೀರಾ, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜು. ಅದಾದ್ಮೇಲೆ ನಿಮ್ಗೆ ಯಾವ ಇಮೇಜ್ ಬೇಕೋ ಕಂಪ್ಯೂಟರ್ ಇಂದ ಎತ್ಕೊಂಡು ಹಾಕೋದಷ್ಟೇ. ನೆಕ್ಸ್ಟ್ ಲಿಂಕ್ ಕೂಡ ಹಾಕ್ಬೋದು. ಲಿಂಕ್ ನಿಮ್ದು ಏನಾದ್ರು PDF ಫೈಲ್ ಅಲ್ಲಿ ನೀವು ಯಾವ್ದೋ ಲಿಂಕ್ ಹಾಕ್ಬೇಕಾಗಿರುತ್ತೆ, ಮಿಸ್ ಆಗ ಅಲ್ಲೇ PDF ಅಲ್ಲಿ ಇರುತ್ತೆ, ಅದು ನೀವೇನು ಸೆಂಡ್ ಮಾಡಕ್ ಆಗ್ದಲಂಗಿರುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ಅದನ್ನ ಕೂಡ ಮಾಡ್ಬೋದು. ಮತ್ತೆ ವಾಟರ್ ಮಾರ್ಕ್ ಆಪ್ಷನ್ ಕೂಡ ಇದೆ, ನಿಮ್ದೇ ಓನ್ ವಾಟರ್ ಮಾರ್ಕ್ ಹಾಕೊಬೋದು. ನೋಡಿ ಈಗ ಆಡ್ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ ನೇಮ್, ಈಗ ನೋಡಿ ನಾನು ನೇಮೇ ಹಾಕ್ತಿದೀನಿ ಸುಮ್ನೆ. ನೋಡಿ ನನ್ನ ನೇಮ್ ಹಾಕೋ ಸೆಂಟರ್ ಕರೆಕ್ಟ್ ಆಗಿ ಅದೇ ಫೋಕಸ್ ಆಗಿ ಬರ್ತಿದೆ. ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ ಇದೆ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಸೆಟ್ ಮಾಡ್ಕೊಬಹುದು, ಯಾವ ರೀತಿ ಬೇಕೋ ಆ ರೀತಿ. ಓಕೆನಾ, ಇಲ್ಲಿ ಎಷ್ಟೊಂದು ಆಪ್ಷನ್ ಇದೆ. ಒಪಾಸಿಟಿ, ಓಕೆನಾ, ಆಮೇಲೆ ರೊಟೇಷನ್, ಎಲ್ಲಾ ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಏನ್ ಬೇಕೋ ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ನಾನು ಹೇಳ್ತಿಲ್ವಾ, ಕ್ಲಿಯರ್ ಕಟ್ ಆಗಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಜಸ್ಟ್ ಈ ಅಪ್ಲಿಕೇಶನ್ ಯಾವ ತರ ಇದೆ ಅನ್ನೋದನ್ನ ತೋರಿಸ್ತಾ ಇದೀನಿ ಅಷ್ಟೇ. ಓಕೆನಾ, ಈ ತರ ಆಪ್ಷನ್ ಇದೆ ನೋಡಿ. ಕಂಪ್ರೆಸ್, ಹೆಡರ್ ಅಂಡ್ ಫುಟರ್, ಪೇಜ್ ನಂಬರ್. ನೋಡಿ ಆಡ್ ಪೇಜ್ ನಂಬರ್ ಕೊಟ್ರೆ ಇಲ್ಲಿ ಪೇಜ್ ನಂಬರ್ ಕೂಡ ಹಾಕ್ಬೋದು. ಎಲ್ಲಾ ಆಪ್ಷನ್ ಇದೆ. ಓಕೆನಾ, ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ, ಎಲ್ಲೇ ಹೋದ್ರು ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಮೂಲಿ ಎನ್ವಿರಾನ್ಮೆಂಟ್ ಏನಿರುತ್ತೋ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಏನ್ ಮಾಡ್ಬೋದು, ಈಗ ನೋಡಿ ಬ್ಯಾಚ್ ಪ್ರೊಸೆಸಿಂಗ್ ಬರೋಣ. ಬ್ಯಾಚ್ ಪ್ರೊಸೆಸ್ ಬಂದ್ರೆ ಇನ್ಸ್ಟಾಲ್ ಪ್ಲಗಿನ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ನಾವೀಗ ಇದನ್ನ ಬ್ಯಾಚ್ ಪ್ರೊಸೆಸ್ ಯೂಸ್ ಮಾಡ್ಬೇಕು ಅಂದ್ರೆ ಈಗ ಅದಕ್ಕೆ ಬೇಕಾಗಿರೋ ಪ್ಲಗಿನ್ ನಾವು ಇನ್ಸ್ಟಾಲ್ ಮಾಡ್ಕೊಬೇಕು. ಈಗ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಅದನ್ನ ಮಾಡ್ಕೊಂಡ್ರೆ ನೋಡಿ, ಈಗ ಎಕ್ಸಾಂಪಲ್ PDF ಅಲ್ಲಿ ಇರುತ್ತೆ, PDF ಇಂದ ವರ್ಡ್ ಕನ್ವರ್ಟ್ ಮಾಡ್ಬೋದು, PDF ಇಂದ ಇಮೇಜ್ ಕನ್ವರ್ಟ್ ಮಾಡ್ಬೋದು, PDF ಇಂದ ಎಕ್ಸೆಲ್ ಕನ್ವರ್ಟ್ ಮಾಡ್ಬೋದು. ಈ ತರ ಆಪ್ಷನ್ಸ್ ಇರುತ್ತೆ ಬ್ಯಾಚ್ ಪ್ರೊಸೆಸ್ ಅಲ್ಲಿ. ಓಕೆನಾ, ಸಿಂಪಲ್. ಅದೇ ಹೇಳ್ತಿಲ್ವಾ, ನಿಮ್ಗೆ ಒಂದೇ ಸತಿ ಎಲ್ಲ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತಾನೆ ಒಂದೊಂದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜಸ್ಟ್ ನಿಮ್ಗೆ ಎನ್ವಿರಾನ್ಮೆಂಟ್ ತೋರಿಸ್ತೀನಿ ಯಾವ ತರ ಇದೆ ಅಂತ. ಓಕೆನಾ, ನೋಡಿ ಪ್ಲಗಿನ್ ಆಡ್ ಆಗ್ತಿದೆ. ಇನ್ನೊಂದ್ ಸ್ವಲ್ಪ 1% ಆಗ್ಬೇಕಷ್ಟೇ. 1% ಆದ್ರೆ ಆಡ್ ಆಗೋಗುತ್ತೆ. ನೋಡಿ ಈಗ ಬ್ಯಾಚ್ ಪ್ರೊಸೆಸ್ ಅಂತಿದೆಯಲ್ಲ, ಈಗ ಅಲ್ಲಿ ಹೋದ್ರೆ ಅಲ್ಲಿ ಆಪ್ಷನ್ ಡೈರೆಕ್ಟ್ ಆಗಿ ನಿಮಗೆ ತೋರಿಸುತ್ತೆ. ನೋಡಿ ಬಂತು, PDF ಟು ವರ್ಡ್, PDF ಟು ಎಕ್ಸೆಲ್, PDF ಟು ಪವರ್ ಪಾಯಿಂಟ್, PDF ಟು ಇಮೇಜ್, ಇಷ್ಟ ಆಪ್ಷನ್ ಇದೆ. ಮತ್ತೆ ನೋಡಿ ಆಫೀಸ್ ಇಂದ PDF ಗೆ ಮಾಡ್ಬೋದು, ಇಮೇಜ್ ಟು PDF ಮಾಡ್ಬೋದು. ಆಮೇಲೆ ಕಂಪ್ರೆಸ್ PDF, ಮರ್ಜ್ PDF, ಸ್ಪ್ಲಿಟ್ PDF. ನಿಮ್ಗೆ ಹೇಳೋದ್ನಲ್ಲ, ಕಂಪ್ರೆಸ್ PDF ಅಂದ್ರೆ PDF ಸೈಜ್ ನ ಕಡಿಮೆ ಮಾಡುತ್ತೆ. ಮರ್ಜ್ PDF ಅಂದ್ರೆ ಈಗ ಒಂದು 10-12 PDF ಫೈಲ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದು PDF ಫೈಲ್ ಮಾಡ್ಬೋದು. ಸ್ಪ್ಲಿಟ್ PDF ಅಂದ್ರೆ PDF ಫೈಲ್ ಅಲ್ಲೇ ಸ್ಪ್ಲಿಟ್ ಮಾಡ್ಬೋದು. ಓಕೆನಾ, ಇಷ್ಟ ಆಪ್ಷನ್. ಈಗ ನೋಡಿ PDF ಡೌನ್ಲೋಡ್ ಅಂದ್ರೆ ಈಗ ಕ್ಲಿಕ್ ಮಾಡಿ ಆಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಎಕ್ಸಾಂಪಲ್ ಯಾವ್ದು ಎಕ್ಸಾಂಪಲ್ ಇದೆ, LKG PDF ಫೈಲ್ ಎಲ್ಲ ಆಯ್ತಲ್ಲ, ಓಪನ್ ಕೊಡ್ತೀನಿ. ಓಪನ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ PDF ಅಲ್ಲಿ ಇರೋ ಫೈಲು ವರ್ಡ್ ಕನ್ವರ್ಟ್ ಆಗುತ್ತೆ.
ಯಾವುದೇ PDF ಫೈಲ್ ಇದ್ರೂ ವರ್ಡಿಗೆ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೊಳೋದು ಅಷ್ಟೇ. ಸಿಂಪಲ್ ಟ್ರಿಕ್ಸ್, ಈಸಿಯಾಗಿ 5 ನಿಮಿಷ ಕೆಲಸ ಆಗುತ್ತೆ. ಮತ್ತೆ ಒಂದ್ರಲ್ಲೇ ಸಿಗುತ್ತೆ ನಿಮ್ಗೆ. ಅಗ್ಲಗ್ಲ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ನೋಡ್ಕೊಂಡು ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ, ಟ್ರೈ ಮಾಡಿ. ಅದು ಫ್ರೀಲಿ ಅವೈಲೇಬಲ್ ಇದೆ. ನೀವು ಸೈನ್ ಅಪ್ ಆಗಂಗಿಲ್ಲ, ಲಾಗಿನ್ ಏನೂ ಆಗಂಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಓಕೆನಾ? ನೋಡಿ ಕನ್ವರ್ಟ್ ಆಯ್ತು. ಇಲ್ಲಿ ಫೋಲ್ಡರ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಫೋಲ್ಡರ್ ಆಪ್ಷನ್ ಇದೆಯಲ್ಲ, ಫೋಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವರ್ಡಿ ಕನ್ವರ್ಟ್ ಆಗಿರುತ್ತೆ. ನೋಡಿ ಇಲ್ಲಿ ಕಾರ್ಡ್ಸ್ ಇದೆಯಾ, ವರ್ಡಿ ಕನ್ವರ್ಟ್ ಆಗಿರುತ್ತೆ. ಆಗ್ಲೇ PDF ಫೈಲ್ ಇತ್ತು, ಅದನ್ನ ವರ್ಡಿ ಕನ್ವರ್ಟ್ ಮಾಡಿದೀನಿ. ಇಷ್ಟ ನೋಡಿ. ಇದೇ ತರ ವೆರೈಟೀಸ್ ಆಫ್ ಆಪ್ಷನ್ ನೋಡಿ. ಫಾರ್ಮೆಟ್ ಇಲ್ಲಿ ಡಾಕ್ ಇದೆ, ಡಾಕ್ ಇದೆ, RTF ಇದೆ. ನೀವು ಯಾವ್ದಕ್ ಬೇಕೋ ಅದಕ್ಕೆ ಸೆಂಡ್ ಮಾಡ್ಕೊಳ್ಳಿ. ನಾನು ಅದನ್ನೇ ಹೇಳ್ತಿರೋದು, ಸಿಂಗಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಜಸ್ಟ್ ನಾನು ಈ ಅಪ್ಲಿಕೇಶನ್ ಎನ್ವಿರಾನ್ಮೆಂಟ್ ಯಾವ ತರ ಇದೆ, ಏನೇನ್ ಆಪ್ಷನ್ ಇದೆ ಅಂತ ಜಸ್ಟ್ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದಷ್ಟೇ. ನೋಡಿ ವಿಡಿಯೋ ನೋಡೋದಲ್ಲ, ಜಸ್ಟ್ ಇದೊಂದು ಡೆಮೋ ವಿಡಿಯೋ ಆಗಿರುತ್ತೆ. ಜಸ್ಟ್ ನಾನು ಅಪ್ಲಿಕೇಶನ್ ಯಾವ ಆಪ್ಷನ್ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ಕೊಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಒಂದೊಂದೇ ಆಪ್ಷನ್ ಸ್ಪೆಸಿಫಿಕ್ ಆಗಿ ಡೇ ಬೈ ಡೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.